ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ವೋಟ್ ಹಾಕಿ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಈ ಚುನಾವಣೆ ನಮ್ದೊಂದು ಮತ ಏನಾಗ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಯಾರು ಭಾವಿಸಬಾರ್ದು. ಈ ಪ್ರತಿಯೊಂದು ಮತಕ್ಕೂ ಕೂಡ ಬಹಳ ಮಹತ್ವ ಯಾಕಿದೆ ಅಂದ್ರೆ ನಿಮ್ದೊಂದು ಮತ ಈ ದೇಶದ ಭವಿಷ್ಯವನ್ನೇ ನಿರ್ಮಾಣ ಮಾಡತಕ್ಕಂಥ ಮತ. ಅದು 5 ವರ್ಷಗಳ ಕಾಲ ಈ ದೇಶದ ಚುಕ್ಕಾಣಿಯನ್ನ ಯಾರ ಕೈಯಲ್ಲಿ ಕೊಡಬೇಕು ಅಂತ ನಿರ್ಣಯ ಮಾಡತಕ್ಕಂಥ ಮತ ಅದು. ಅದಕ್ಕಾಗಿ ನಿಮ್ಮ ಮತಕ್ಕೆ ಬಹಳ ಮಹತ್ವ ಇದೆ. ಈಗ ತಾನೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರೇವು ನಾಯಕ್ ಬೆಳಂಗೀಜಿ ಅವರು, ಚಂದ್ರಿಕಾ ಪರಮೇಶ್ವರ್ ಅವರು, ವಿಜಯ್ ಕುಮಾರ್ ಅವರು, CA ಪಾಟೀಲ್ರು ಎಲ್ಲರೂ ಹೇಳಿದ್ರು ನಮ್ಮ 5 ಗ್ಯಾರಂಟಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ. ಚುನಾವಣಾ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ನಾವು ಒಂದು ಮಾತನ್ನ ಕೊಟ್ಟಿದ್ವಿ. ಏನಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ನಿಮಗೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಮನೆ ಬಾಗಿಲಿಗೆ ತಲುಪಿಸಿದೀವಿ. ಈ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಇದು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇದು ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿದೆ ಯಾವತ್ತೂ ಕೂಡ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಡವರ ಪರವಾಗಿರ್ತಕ್ಕಂಥ ಕಾನೂನುಗಳನ್ನ ಮಾಡಿದೀವಿ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ಯೋಜನೆಗಳನ್ನ ತಂದೀವಿ. ಮತ್ತು ಯಾವತ್ತೂ ಕೂಡ ನಮ್ಮ ಸರ್ಕಾರದ ಬೊಕ್ಕಸದ ಸಿಂಹಪಾಲನ್ನ ಬಡವರ ಪಾಲಿಗೆ ಕೊಟ್ಟಿದ್ದೀವಿ. ನಾವು ನಮ್ಮ ಉದ್ದೇಶ ನಮ್ಮ ಗ್ರಾಮಗಳ ಅಭಿವೃದ್ಧಿ ಮತ್ತು ನಮ್ಮ ಬಡವರ ಹಿತ ಕಾಪಾಡತಕ್ಕಂಥದ್ದೇ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದು ನಾನು ಯಾವುದೋ ಒಂದು ಸುಮ್ಮನೆ ನಿಮಗೆ ಕಟ್ಟುಕತೆ ಹೇಳ್ತಾ ಇಲ್ಲ. ನೀವು ಆಲೋಚನೆ ಮಾಡಿ ನೋಡಿ. ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾವು ಅನೇಕ ಬಡವರ ಪರವಾಗಿ ಕೆಲಸಗಳನ್ನ ಮಾಡಿದ್ದೀವಿ. ನೀವು ತುಲನೆ ಮಾಡಿ ನೋಡ್ತಕ್ಕಂಥ ಅವಶ್ಯಕತೆ ಇದೆ. 5 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಸರ್ಕಾರ ಏನ್ ಮಾಡ್ತು ಈ ದೇಶದಲ್ಲಿ ಬಡವರಿಗಾಗಿ ರೈತರಿಗಾಗಿ, 10 ವರ್ಷ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡ್ತು, ಇದು ಅವಶ್ಯಕತೆ ಇದೆ. ಮತ್ತು ಈ ಹಿಂದಿನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 10 ವರ್ಷ ಈ ಒಂದು ಮತಕ್ಷೇತ್ರವನ್ನ ಪ್ರತಿನಿಧಿ ಮಾಡಿದ್ರು. ಮತ್ತು 5 ವರ್ಷ ಹಿಂದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೆಲ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಉಮೇಶ್ ಜಾಧವ್ ಏನ್ ಮಾಡಿದ್ದಾರೆ 5 ವರ್ಷ ಅಂತ ತಾವು ತುಲನೆ ಮಾಡಿ ನೋಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಓಟು ಕೆಲಸ ಮಾಡೋರಿಗೆ ನಾವು ಓಟ್ ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ಯಾವ ಪಕ್ಷ ನಿಮ್ ಪರವಾಗಿದೆ, ನಿಮ್ಮ ಹಿತವನ್ನ ಕಾಪಾಡ್ತಕ್ಕಂಥ ಪಕ್ಷಕ್ಕೆ ನೀವು ಮತ ಹಾಕಬೇಕಾಗಿದೆ. ಯಾಕಂದ್ರೆ ಇದು ಸಿದ್ಧಾಂತದ ಒಂದು ಚುನಾವಣೆ. ಈ ದೇಶದಲ್ಲಿ ನಡೀತಕ್ಕಂಥ ಚುನಾವಣೆ ಇದೆಯಲ್ಲ, ಇದು 2 ಸಿದ್ಧಾಂತಗಳ ಮಧ್ಯೆ ಇರ್ತಕ್ಕಂಥ ಚುನಾವಣೆ. ಅದು ಒಂದು ಕಡೆ ಆದ್ರೆ ಇಲ್ಲಿ ಅಭ್ಯರ್ಥಿಗಳ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪರ್ಧೆ ಬೇರೆ ಕಡೆ. ನೀವು ಎಲ್ಲ ರೀತಿಯಿಂದ ತುಲನೆ ಮಾಡಿ ನೋಡಿದ್ರು ಕೂಡ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 10 ವರ್ಷ ಈ ಮತಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರಾಗಿ ನಮಗೆ ಆರ್ಟಿಕಲ್ 371J ನಾವೆಂದೂ ಈ ಭಾಗದ ಜನ ಮರೆಯಕ್ಕಾಗದೇ ಇರ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಕೊಡುಗೆ ಆರ್ಟಿಕಲ್ 371J. ಅದು ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಮೀಸಲಾಗಿರ್ತಕ್ಕಂಥದ್ದಲ್ಲ. ಎಲ್ಲಾ ಜಾತಿ ಜನಾಂಗದ ಜನರಿಗೆ ಇವತ್ತು ಮೀಸಲಾತಿ ಎಲ್ಲೂ ಇಲ್ಲ ದೇಶದಲ್ಲಿ, ಕೇವಲ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿದೆ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಜಾತಿ ಆಧಾರದ ಮೇಲೆ ಇಲ್ಲ. ಈ ಭಾಗದಲ್ಲಿ ಹುಟ್ಟಿದ್ದಾರೆ, ಯಾವ ಮಗು ಈ ಭಾಗದಲ್ಲಿ ಹುಟ್ಟುತ್ತದೆ ಅವರಿಗೆ ಆರ್ಟಿಕಲ್ 371J ರಕ್ಷಣೆ ಇದೆ. ಇದು ದೇಶದಲ್ಲಿ ಎಲ್ಲೂ ಇಲ್ಲ ಕಾನೂನು, ಕೇವಲ ಕರ್ನಾಟಕದ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂತ ನಾವು ಯಾರು ಮರೆಯುವಂತಿಲ್ಲ. ಯಾಕಂದ್ರೆ ಈ ಕಾನೂನು ಏನು 5-10 ವರ್ಷಕ್ಕಲ್ಲ, ಬರ್ತಕ್ಕಂಥ 100 ವರ್ಷಗಳ ಕಾಲ ಈ ಭಾಗದಲ್ಲಿ ಹುಟ್ಟಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಅವರಿಗೆ ಶ್ರೀರಕ್ಷೆ ಆಗಿ ನಿಲ್ತಕ್ಕಂಥದ್ದು ಇದು ನಮ್ಮ ಆರ್ಟಿಕಲ್ 371J. ಇದು ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಅವರ ಸಾಧನೆ ಅನೇಕ ಇವೆ. ನಾವು ಎಲ್ಲವನ್ನ ನಾವು ಹೇಳ್ಕೊಂಡು ಹೋದ್ರೆ ಸಾಯಂಕಾಲ ಆಗ್ತದೆ. 50 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವುದೇ ಅಧಿಕಾರದಲ್ಲಿದ್ದಾಗ ಇವತ್ತು ಹಳ್ಳಿಗಳ ಉದ್ಧಾರ ಆಗಬೇಕು, ಸಾಮಾನ್ಯ ಜನರು ಬಡವರು ಪರವಾಗಿರ್ತಕ್ಕಂಥ ಇವತ್ತು ಕಾರ್ಯಕ್ರಮಗಳನ್ನ ಕಾನೂನುಗಳನ್ನ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದು.
5 ವರ್ಷ ಕಳೆದ 5 ವರ್ಷ ಏನಾಯ್ತು ಅಂತಂದ್ರೆ ಒಬ್ಬ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಒಬ್ಬ MLA ರಿಸೈನ್ ಮಾಡಿಸಿ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿ ಹೋದ್ರು. ಯಾರು? ಉಮೇಶ್ ಜಾಧವ್ ಪಾರ್ಲಿಮೆಂಟ್ಗೆ. ಏನ್ ಮಾಡಿದ್ರಪ್ಪ 5 ವರ್ಷ? ಏನು ಮಾಡಕ್ಕಾಗ್ಲಿಲ್ಲ ಅವ್ರು 5 ವರ್ಷ. ಇವತ್ತು ಇಲ್ಲಿನ MP ಏನು ಪ್ರೋಗ್ರೆಸ್ ಇದೆಯಲ್ಲ ಝೀರೋ, ಅವರ ಡೆವಲಪ್ಮೆಂಟ್ ಝೀರೋ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, MP ಆದವರ ಕರ್ತವ್ಯ ಏನಂದ್ರೆ ನಮ್ಮ ಮತಕ್ಷೇತ್ರಕ್ಕೆ ನಾವು ಕೆಲಸ ಮಾಡ್ಬೇಕು, ನಮ್ ಕೊಡುಗೆ ಕೊಡ್ಬೇಕು, ಏನಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಯ್ತು. ಕೆಲಸ ಮಾಡೋದ್ ಬಿಡಿ, ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಿಂದೆ ಮಾಡಿರ್ತಕ್ಕಂಥ ನೀವು ಆಲೋಚನೆ ಮಾಡಿ ಯಾಕೆ ಹಿಂಗಾಯ್ತು. ಕಳೆದ ಚುನಾವಣೆಯಲ್ಲಿನೇ ಎಲ್ಲಾ ಜನ ಹೇಳಿದ್ರು, ಕೆಲವು ಜನ ನಾವು ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ವಿ, ನೋಡಿ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು, ಒಂದ್ ಕಡೆ ಉಮೇಶ್ ಜಾಧವ್ ಏನ್ ಮಾಡಕ್ ಸಾಧ್ಯ ಇದೆ? ಪಾರ್ಲಿಮೆಂಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎದ್ದು ನಿಂತು ಮಾತಾಡಿದ್ರೆ ನರೇಂದ್ರ ಮೋದಿ ಅವರು ಕೂಡ ಹೆದರ್ತಾರೆ. ಇದು ದೇಶದ ಕಟ್ಟು ಸತ್ಯ. ಇದು ಈ ದೇಶದಲ್ಲಿ ನರೇಂದ್ರ ಮೋದಿ ಯಾರಿಗಾದ್ರೂ ಹೆದರ್ತಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬರಿಗೆ ಹೆದರ್ತಾರೆ. ಅದಕ್ಕಾಗಿನೇ ಅವರು ಇಷ್ಟೊಂದು ದಿಟ್ಟತನದಿಂದ ಒಬ್ಬ ದಕ್ಷಿಣ ಕರ್ನಾಟಕದಿಂದ ಬಂದಿರತಕ್ಕಂತ ಒಬ್ಬ ದಲಿತ ವ್ಯಕ್ತಿ ಇಷ್ಟೊಂದು ಜೋರದನಿಯಿಂದ ನಮ್ಮ ಎದುರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸಹಿಸಿಕೊಳ್ಳಕ್ಕಾಗಿಲ್ಲ. ಇದು ನಿಜವಾಗಿರ್ತಕ್ಕಂಥ ಸತ್ಯ ಇದು. ಅದಕ್ಕಾಗಿ ಪಿತೂರಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸೋಲಿಸಿದ್ರು. ಏನ್ ಹೇಳಿ ಸೋಲಿಸಿದ್ರು? ಈಗಾಗಲೇ ಹೋದ MLA ಎಲೆಕ್ಷನ್ ದಲ್ಲಿ ನಾವೆಲ್ಲ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಮನೆ ಬಂದು ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ನಾವು ಅವರಿಗೆ ವಿಶ್ವಾಸ ಕೊಟ್ಟಿದೀವಿ, ಆಶ್ವಾಸನೆ ಕೊಟ್ಟಿದೀವಿ. 5 ಗ್ಯಾರಂಟಿ ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಂತ ಕೆಲಸ ನಾವೆಲ್ಲ ಕಾರ್ಯಕರ್ತೆ ಮಾಡ್ತೀವಿ ಅಂತೇಳಿ. ಇವತ್ತು ನಡೆದ ಸರ್ಕಾರ ಯಾವ್ದಾದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ನಾವು ಏನ್ ಮಾತನ್ನು ಕೊಟ್ಟಿದೀವಿ ಆ ಮಾತು ಉಳಿಸ್ಕೊಂಡಿದೀವಿ. ಈ ಎಲ್ಲ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಶ್ರೇಯಸ್ಸಿಗಾಗಿ ಅನೇಕ ನಮ್ಮ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ, ನಮ್ಮ ಯುವ ಕಣ್ಮಣಿ ಆಗಿರುವಂತಹ ಪ್ರಿಯಾಂಕ್ ಖರ್ಗೆಜಿ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮ ಕೂಡ ನಾವು ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಿದೀವಿ. ಇದು ಅನೇಕ ಮಹಿಳೆಯರು ಇದನ್ನು ಉಪಯೋಗ ಪಡ್ಕೊಂಡು ಇವತ್ತು ಬಸ್ ಶಕ್ತಿ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಇವತ್ತು ಬಹಳಷ್ಟು ಊರುಗಳಲ್ಲಿ ಹೋಗಿ ಅವರು ಸಂತೋಷ ಪಡ್ತಕ್ಕಂಥದ್ದು ನಾವು ನೋಡಿದೀವಿ. ಈಗ ಅನೇಕ ಗ್ರಾಮಗಳಲ್ಲಿ, ಅನೇಕ ವಾರ್ಡ್ಗಳಲ್ಲಿ, ಏರಿಯಾದಲ್ಲಿ ಹೋಗಿ ಮುಟ್ಟಾಗ ನೀವೆಲ್ಲ ಏನ್ ಹೇಳಿದ್ರಿ ನಡೆದಂತೆ ನೋಡಿದಿರಿ. ನಾವ್ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಿವಿ ಮತ. ನೀವೇನು ತೆರಿನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿ ಮೋದಿ ಸರ್ಕಾರದವರು, ಮೋದಿ ಏನು 15 ಲಕ್ಷ ಹಾಕ್ತೀನಿ ಅಂದನು, ಅವನೇನು ಹಾಕಿಲ್ಲ. ನೀವೇನ್ 2,500 ಹಾಕ್ತೀನಿ ಅಂತಂದಿರಿ. ಆ 2,500 ನಾವು ತೃಪ್ತಿ ಪಟ್ಟಿದ್ವಿ. ದಯಮಾಡಿ ನಾವು ಹಾಕದೇ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಎದೆ ತಟ್ಟಿ ನಮ್ಮ ಮಹಿಳೆಯರು ಮಾತಾಡ್ತಾ ಇದ್ದಾರೆ. ನಾನು ಮಹಿಳೆಯರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತೇನೆ. ಈಗ ಈ ಒಂದು ಎಲ್ಲ ಕಾರ್ಯಕ್ರಮ ಕೂಡ ಒಂದು 5 ಗ್ಯಾರಂಟಿ ಕಾರ್ಯಕ್ರಮ, ಯುವ ನಿಧಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಮತ್ತು ಗೃಹ ಜ್ಯೋತಿ ಆಗಿರ್ಬೋದು, ಇವೆಲ್ಲ ಯೋಜನೆಗಳು ಕೂಡ ಇವತ್ತು ರಾಜ್ಯ ಸರ್ಕಾರ ತಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಿದೆ. ಮತ್ತು ಹೀಗೆ ನಮ್ಮ ಕೇಂದ್ರದಲ್ಲಿ ಇರುವಂತಹ ಒಂದು 5 ಗ್ಯಾರಂಟಿಗಳನ್ನ ಅದನ್ನು ಕೂಡ ಇವತ್ತು ತಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕಾರ್ಡ್ ಕೊಡೋ ಮುಖಾಂತರ ತಮ್ಗೆಲ್ಲ ನಾವು ತಿಳಿ ಹೇಳ್ತಾ ಇದ್ದೀವಿ. ಈ ಪ್ರತಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮಹಿಳೆಯರಿಗೆ 8,000 ತಮ್ಮ ಅಕೌಂಟಿಗೆ ಬರ್ತಕ್ಕಂಥದ್ದು. ವರ್ಷಕ್ಕೆ 1 ಲಕ್ಷ ರೂಪಾಯಿ. ಅದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಗ್ಬೇಕು ಮತ್ತು ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು. ಈ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರು ಗೆಲ್ಲಿಸಿ ನೀವು ಪಾರ್ಲಿಮೆಂಟ್ ಕಳಿಸಿದಾಗ ಅಲ್ಲಿ ನಮ್ಮ ಸರ್ಕಾರ ಆದ್ರೆ ಅಲ್ಲಿ ನಮ್ಮ ಮೋದಿ ಹಟಾವ್ ಖರ್ಗೆ ಬಿಟಾವ್ ಆಗ್ಬೇಕು. ಆ ಒಂದು ಕಾರ್ಯಕ್ರಮ ಆದಾಗ ಮಾತ್ರ ನಮ್ಮ ಈ 5 ಗ್ಯಾರಂಟಿಗಳನ್ನ ತಮ್ಮ ಮನೆ ಬಾಗಿಲಿಗೆ ಮತ್ತೆ ನಾವು ಮುಟ್ಟಿಸ್ತೇವೆ. ದಯಮಾಡಿ ಈ ಉಮೇಶ್ ಜಾಧವ್ ಅವರು ಬಂದು ತಮ್ಮ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾಗ 371J ಕಲಂ ಜಾರಿ ತಂದು ಅನೇಕ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಾಗ್ಲಿ, ಮೆಡಿಕಲ್ ಸೀಟ್ ಕೊಡ್ತಕ್ಕಂಥದ್ದಾಗ್ಲಿ ಅನೇಕ ಕೆಲಸಗಳು ತಮ್ಮ ಎಲ್ಲ ಮಾಡಿದ್ದಾರೆ. ತಾವು ಕೂಡ ಅನುಭವ ಮಾಡ್ಕೊಂಡಿದ್ದೀರಿ. ನಾವು ಖರ್ಗೆ ಸಾಹೇಬ್ರನ್ನ ಬಿಟ್ಟು ಬಹಳ ತಪ್ಪ ಮಾಡಿದೀವಿ. ಈಗ ಮುಂದೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅದೇ ದಾರಿಯಲ್ಲಿ ನಡ್ತಕ್ಕಂಥ ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರಿದ್ದಾರೆ. ಅವರು ಎಲೆ ಮರೆ ಕಾಯಿ ಹೆಂಗ ಯಾವತ್ತೂ ಕೂಡ ನಮ್ಗೆಲ್ರಿಗೂ ಕೂಡ ಸಪೋರ್ಟ್ ಆಗಿದ್ದಾರೆ. ನಾವ್ ಯಾವಾಗೂ ಕೂಡ ನಮಗ ಮನೆತನ ನಮಗ ಟಿಕೆಟ್ ಬಂದಿಲ್ಲ, ಇವರೆಲ್ಲ ನಮಗ ಸಹಕಾರ ಮಾಡಿದ್ದಾರೆ. ಎಲ್ಲಾ ಜಾತಿ ಜನಾಂಗದವರಿಗೆ ತಗೊಂಡು ಹೋಗ್ಬೇಕು.
ಎಲ್ಲ ಜನಾಂಗದವ್ರ ಜೊತೆಯಲ್ಲೇ ಇರಬೇಕು, ಎಲ್ಲ ಸಮಾಜ ನ್ಯಾಯ ಕೊಡ್ಬೇಕಂತ ಹೇಳಿ ಅನೇಕ ಅವ್ರ ಸಲಹೆಗಳನ್ನು ಕೊಟ್ಟು ನಮ್ಗೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿ ನಿಲ್ಸಿದ್ರು. ಈ ಒಂದು ಭಾಗದಲ್ಲಿ ನಾವು ಕೂಡ ಒಂದು ಅಭ್ಯರ್ಥಿಯಾಗಿ ನಿಂತಿದೆ. ಆಗ ನಾವು ಸೋತಿದೀವಿ, ಆದ್ರೂ ಕೂಡ ಸತತವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ನಾನು ಸಂಪರ್ಕದಲ್ಲಿ ಇರ್ತೇನೆ, ಲೀಡರ್ ಜೊತೆನೂ ನಾನು ಸಂಪರ್ಕದಲ್ಲಿ ಇರ್ತೇನೆ. ಯಾವಾಗೂ ಕೂಡ ಈ ಒಂದು ಗ್ರಾಮೀಣ ಭಾಗ ನಾನು ಯಾವಾಗ್ಲೂ ಕೈ ಬಿಡೋದಿಲ್ಲ. ಎಲ್ಲರೂ ನನಗ ಮಗಳಂತೆ ತಂಗಿಯಂತೆ ತಾವೆಲ್ಲ ನೋಡಿದ್ರಿ. ಇವತ್ತು ಆ ತಂಗಿಯ ಮಗಳು ನಿಮಗೆ ಉಡಿ ಚಾಚಿ ಒಂದು ಮತವನ್ನು ಕೇಳಕ್ ಬಂದಿದ್ದೇನೆ. ನಮ್ಮ ತಂದೆಯವರು ಸಮಾನಾಧಿರಂತ ರಾಧಾಕೃಷ್ಣ ದೊಡ್ಡ ಮನೆಗೆ ತಾವು ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತ ಹೇಳಿ ಕಳಕಳ ವಿನಂತಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ರೂಪಾಯಿ ಪೂರ 5 ವರ್ಷ ತನ ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ, ಇಲ್ಲ ನಮ್ಗೆ ಸಾಕು ನಾವು ಹೊಟ್ಟೆ ತುಂಬಿದೆ ಅಂದ್ರೆ ಬಿಜೆಪಿಗೆ ಹಾಕಿ. ಇಷ್ಟೇ ವ್ಯತ್ಯಾಸ ಇರೋದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ ಪರವಾಗಿದೆ. ಅದಕ್ಕಾಗಿ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಓಟ್ ಹಾಕಿ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿಸಿಕೊಂಡು 2 ಮಾತು ಮುಗಿಸ್ತೀನಿ. ಜಯ ಕರ್ನಾಟಕ, ಜಯ ಕಾಂಗ್ರೆಸ್. ಆಶೀರ್ವಾದ ಮಾಡ್ಬೇಕು ನಮಗೆ. ಈಗ ನಮ್ಮ ದೇವರ ನಾಯಕರು ಮಾತಾಡೋದೆಲ್ಲ ಹೇಳಿದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಇದು ನಮ್ಮ ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ, ಪ್ರತಿ ಬಗ್ಗೆ ಒಂದೇ ಚುನಾವಣೆ ಇದು, ಚುನಾವಣೆ ಅಲ್ಲ ಇದು. ನಮ್ಮ ಮಲ್ತಿ ಗ್ರಾಮ